ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ಏನಪ್ಪ ವಿಶೇಷ ಅಂದರೆ ಇವತ್ತು ನನ್ನ ಮಗಳ ಬರ್ತ್ಡೇ. ಅಂದರೆ 3 ಇಯರ್ಸ್ ಕಂಪ್ಲೀಟ್ ಆಗಿ 4 ಇಯರ್ಸ್ಗೆ ಶುರುವಾಗಿದೆ. ಇವತ್ತು ನಾನು ಊರಿಗೆ ಬೇರೆ ಹೋಗ್ಬಿಟ್ಟಿದ್ದೆ. ಯಾಕಂದರೆ ನಾಳೆ ಬರ್ತ್ಡೇ ಅಂದರೆ ಇವತ್ತೇ ನಾನು ಊರಿಗೆ ಹೋಗ್ಬಿಟ್ಟಿದ್ದೆ. ಅಲ್ಲಿ ಜಾತ್ರೆ ಕರಗ ದೀಪೋತ್ಸವ ಅಂತಿತ್ತು, ಅದಕ್ಕೆ ಅಲ್ಲೆಲ್ಲ ಮುಗಿಸ್ಕೊಂಡು ಬರಬೇಕಾಗಿತ್ತು. ಆವತ್ತು ಬರ್ತ್ಡೇ ದಿನವೇ ಬರಬೇಕನ್ನಿಸ್ಬಿಟ್ಟಿತ್ತು. ಯಾಕೋ ಏನೋ ಗೊತ್ತಿಲ್ಲ, ಬಟ್ ಇಲ್ಲಿ ಬಂದು ಬರ್ತ್ಡೇ ಮಾಡಬೇಕಂತ ತುಂಬ ಆಸೆ ಆಗ್ಬಿಟ್ಟಿತ್ತು. ಬಟ್ ಇಲ್ಲಿ ಬರ್ತ್ಡೇ ಮಾಡೋದಕ್ಕಾಗಲಿಲ್ಲ. ಅದಕ್ಕೆ ಅಲ್ಲೇ ಜಾತ್ರೆ ಎಲ್ಲ ಮುಗಿಸ್ಕೊಂಡು ಹಾಗೆ ನನ್ನ ಮಗಳಿಗೆ ಕೂಡ ಕೇಕ್ ಆರ್ಡ್ರ್ ಮಾಡಿಕೊಟ್ಬಿಟ್ಟಿದ್ರು. ಐಸ್ ಕೇಕ್ ಕೂಡ ತುಂಬ ಚೆನ್ನಾಗಿತ್ತು. ತುಂಬ ಚೆನ್ನಾಗಿತ್ತು. ಅಲ್ಲಿ ನನ್ನ ಮಗಳ ಬರ್ತ್ಡೇ ಎಲ್ಲ ಸೆಲೆಬ್ರೇಷನ್ ಮಾಡಿಕೊಂಡು ಎಲ್ಲರ ಜೊತೆನೂ, ಅಂದರೆ ನಮ್ಮ ಹಸ್ಬೆಂಡ್ ರಿಲೇಷನ್ ಅವರೆಲ್ಲ ಇದ್ದರು. ಅದಕ್ಕೆ ಅಲ್ಲೆಲ್ಲ ಸೆಲೆಬ್ರೇಷನ್ ಮಾಡಿಕೊಂಡು ಮತ್ತು ನಾನು ನಮ್ಮೂರ ಕಡೆ ಟ್ರಾವೆಲ್ ಮಾಡ್ಕೊಂಡು ಬಂದಮೇಲೆ ಹಾಗೆ ತರಕಾರಿಗಳೆಲ್ಲ ತಗೊಬಂದು ನನ್ನ ಮಗಳಿಗೆಲ್ಲ ಫ್ರೆಶ್ ಅಪ್ ಮಾಡಿ, ನಾನು ಫ್ರೆಶ್ ಅಪ್ ಆಗಿ ನನ್ನ ಮಗಳಿಗೆಲ್ಲ ರೆಡಿ ಮಾಡಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಪೂಜೆ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಇವತ್ತು ನನ್ನ ಮಗಳ ಬರ್ತ್ಡೇ, ಇನ್ನು ಫುಡ್ ಎಲ್ಲ ಮಾಡಬೇಕು ಅಂತ. ಇವತ್ತು 10:30 ಆಗಿಬಿಟ್ಟಿತ್ತು. ನಾವು ಬರೋಷ್ಟೊತ್ತಿಗೆ ಬಂದು ಮನೆಯಲ್ಲೆಲ್ಲ ಕೆಲಸ ಮಾಡಿಕೊಂಡು ಊಟ ಮಾಡ್ಕೊಳೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೆ. ಯಾಕಂದರೆ 3:30 ಆಗಿಬಿಡ್ತು. ಎಲ್ಲ ಕೆಲಸ ಕಂಪ್ಲೀಟ್ ಮಾಡಿಕೊಂಡು ಹಾಗೆ ಎಲ್ಲ ಪ್ರತಿಯೊಂದು ನನ್ನ ಮಗಳಿಗೆಲ್ಲ ಮಾಡಿಕೊಂಡು ಎಲ್ಲ ಕೆಲಸ ಮಾಡೋಷ್ಟೊತ್ತಿಗೆ 3:30 ಆಯಿತು. ಹಾಗೆ ನಾನು ನನ್ನ ಮಗಳು ಪೂಜೆ ಮಾಡಿಬಿಟ್ಟು ಹಾಗೆ ಫುಡ್ ಮಾಡ್ಕೊಂಬಿಡೋಣ ಅಂತ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಏನಿಲ್ಲ, ಸಿಂಪಲ್ಲಾಗಿ ನನ್ನ ಮಗಳ ಕೈಯಲ್ಲಿ ಇವತ್ತು ನಾನು ನನ್ನ ಮಗಳೆಲ್ಲ ಪೂಜೆ ಮಾಡಿ ಇವತ್ತು ನನ್ನ ಮಗಳಿಗೆ ಇಷ್ಟವಾಗಿರೋದು ಏನಾದರೂ ಊಟ ಮಾಡೋಣ ಅನಿಸ್ತು. ಯಾಕಂದರೆ ಇನ್ನು ಲೇಟ್ ಆಗಿಬಿಟ್ಟು 3:30 ಮೇಲೆ ಇನ್ನು ಟೈಮ್ ಒಂದು 2 ಅವರ್ಸ್ ಅಷ್ಟೇ ಇರೋದು ನನಗೆ. ಅದಕ್ಕೆ ಬೇಗ ಊಟ ಮಾಡ್ಕೊಂಬಿಡೋಣ ಅಂತ ಇವತ್ತು ಸಿಂಪಲ್ಲಾಗಿ ನಾನು ಮಾಡ್ಕೊತಾ ಇರೋದು ಏನಂದರೆ ಸಬ್ಬಕ್ಕಿ ಪಾಯಸ, ಪಲಾವು, ಹೆಸ್ರು ಬೇಳೆ ಮತ್ತು ಬೀನ್ಸ್ ಪಲ್ಯ, ಹಪ್ಪಳ, ಅನ್ನ, ಸಾಂಬಾರು, ಮುದ್ದೆ ಇದರ ಮಾಡ್ಕೊಂಡಿದ್ದೆ. ಇವತ್ತು ಸಿಂಪಲ್ಲಾಗಿ ಮಾಡ್ಕೊತಾ ಇದ್ದೀನಿ. ಸಿಂಪಲ್ಲಾಗೆ ಮಾಡಿಕೊಂಡೆ. ಯಾಕಂದರೆ ನಂಗೆ ಟೈಮ್ ಇದ್ದಿದ್ರೆ ಬೇರೆ ಏನಾದರೂ ಸ್ಪೆಷಲಾಗಿ ಮಾಡ್ಬೋದು ಅಂತ ಇವತ್ತು ಸಬ್ಬಕ್ಕಿ ಪಾಯಸ ಕೂಡ ಮಾಡಿಕೊಂಡೆ. ಇವತ್ತು ಸ್ಪೆಷಲ್ಲಾಗಿ ಅಂದರೆ ಇದೇ ಫಸ್ಟ್ ಟೈಮ್ ನಾನು ಮಾಡಿರೋದು ಸಬ್ಬಕ್ಕಿ ಪಾಯಸ ಕೂಡ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಸಬ್ಬಕ್ಕಿ ಪಾಯಸ ಹೇಗೆಲ್ಲ ಮಾಡೋದು ಅಂತ ನಿಮಗೂ ತೋರಿಸ್ಕೊಡ್ತೀನಿ. ಬಟ್ ಇದು ನಾನು ಫಸ್ಟ್ ಟೈಮ್ ಮಾಡಿದ್ದು. ತುಂಬ ಚೆನ್ನಾಗಿತ್ತು. ಊಟ ಎಲ್ಲ ಸಖತ್ತಾಗಿ ಬಂದಿತ್ತು. ಬಟ್ 2 ಅವರ್ಸಲ್ಲಿ ಕಂಪ್ಲೀಟ್ ಮಾಡಿಕೊಂಡೆ. 2 ಅವರ್ಸಲ್ಲಿ ಕಂಪ್ಲೀಟ್ ಆಗಿ ನಾನು ರೆಡಿಯಾಗಿ ನನ್ನ ಮಗಳಿಗೆಲ್ಲ ರೆಡಿ ಮಾಡೋಷ್ಟೊತ್ತಿಗೆ ನಮ್ಮ ಅಕ್ಕ ಮತ್ತು ನಮ್ಮಮ್ಮ, ನಮ್ಮ ತಮ್ಮ, ನಮ್ಮ ಮಾವ ಕೂಡ ಬಂದಿದ್ದರು. ನನಗೆ ತುಂಬ ಖುಷಿ ಆಯಿತು. ಬಟ್ ಅದೇ ಖುಷಿಯಲ್ಲಿ ನನ್ನ ಮಗಳಿಗೆ ಕೇಕ್ ತಗೊಬಂದು ಇವತ್ತು ಡೆಕೋರೇಷನ್ ಏನೂ ಮಾಡೋದಕ್ಕೆ ಹೋಗಿಲ್ಲ. ಸಿಂಪಲ್ಲಾಗೆ ಕೇಕ್ ಕಟ್ ಮಾಡೋದು. ಯಾಕಂದರೆ 2 ಹತ್ರ ಮಾಡೋದ್ರಿಂದ ಸ್ವಲ್ಪ ಟೈರ್ಡ್ ಅನಿಸ್ಬಿಟ್ಟಿತ್ತು. ಅದಕ್ಕೆ ಇವತ್ತು ಸಿಂಪಲ್ಲಾಗೆ ಮಾಡೋಣ ಅಂತ ಮಾಡಿಕೊಂಡೆ. ಇವತ್ತು ನಮ್ಮ ಅಕ್ಕನ ಬಂದಿದ್ದು ನಂಗೆ ತುಂಬಾ ಖುಷಿ ಆಯಿತು. ನಮ್ಮ ಅಕ್ಕ, ನಮ್ಮ ಅಕ್ಕನ ಮಕ್ಕಳು ಮತ್ತು ನಮ್ಮ ತಮ್ಮ, ನಮ್ಮಮ್ಮ ಎಲ್ಲ ಬಂದಿದ್ದರು. ಹಾಗೆ ನಮ್ಮ ಅಕ್ಕ ನನ್ನ ಮಗಳಿಗೋಸ್ಕರ ದೊಡ್ಡ ಬೊಂಬೆ ತೊಗೊಬಂದು ಕೊಟ್ಟರು. ಅದೇನೋ ಗೊತ್ತಿಲ್ಲ, ನನ್ನ ಮಗಳು ಪಾಪು ಅಂತ ಹೇಳೋದ್ರಿಂದ ನಮ್ಮ ಅಕ್ಕ ದೊಡ್ಡ ಪಾಪುನೇ ತೊಗೊಬಂದು ಕೊಡ್ತು. ಹಾಗೆ ನಮ್ಮಮ್ಮ ಕೂಡ ಸೈಕಲ್ ತೊಗೊಬಂದು ಕೊಟ್ಟರು. ನಮ್ಮಮ್ಮ ಸೈಕಲ್ ತೊಗೊಬಂದು ಕೊಟ್ಟಿದ್ದ ತಕ್ಷಣ ನನ್ನ ಮಗಳಿಗೆ ತುಂಬ ಖುಷಿ ಆಗ್ಬಿಡ್ತು. ಬಂದಿದ್ದ ತಕ್ಷಣ ಎಕ್ಕು ತುಳಿಯೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ಳು. ಬಟ್ ಅವಳಿಗೆ ಎಕ್ಸ್ಪೀರಿಯೆನ್ಸ್ ಇಲ್ಲಾಂದ್ರೂ ಕೂಡ ಬಂದಿದ್ದ ತಕ್ಷಣ ಖುಷಿಯಾಗಿ ಎತ್ಕೊಂಡು ಆಡ್ಕೊಂಡಿದ್ಲು. ಬಟ್ ತುಂಬ ಖುಷಿ ಆಯಿತು. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು, ಬಾಯ್, ಸಿ ಯು.